ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಇವತ್ತು ಇಡೀ ದಿನ ರಾಜ್ಯದಲ್ಲಿ ಪ್ರತಿಭಟನೆಗಳ ಬೆಂಕಿ ಹೊತ್ತುಕೊಂಡಿದೆ. ಪ್ರತ್ಯೇಕವಾದಂತಹ ಪ್ರಕರಣದಲ್ಲಿ 3 ಪ್ರಮುಖ ಪ್ರತಿಭಟನೆಗಳು ಸರ್ಕಾರಕ್ಕೆ ತಲೆನೋವನ್ನ ತರಿಸಿದೆ. ಧಾರವಾಡದಲ್ಲಿ ವಿದ್ಯಾರ್ಥಿಗಳು, ಹಾಗೇನು ಕೊಪ್ಪಳದಲ್ಲಿ ರೈತರು ಸೇರಿದಂತೆ ಶಿವಮೊಗ್ಗದಲ್ಲಿ ಸಾರ್ವಜನಿಕರು ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸಿದ್ರು. ಕೊಪ್ಪಳದಲ್ಲಿ ಬಾಲ್ಡೋಟಾ, ಕಿರ್ಲೋಸ್ಕರ್ ಸೇರಿದಂತೆ ಹಲವಾರು ಕಾರ್ಖಾನೆಗಳು ವಿಸ್ತರಣೆಯನ್ನ ಖಂಡಿಸಿ ರೈತರು ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ರು. ಸುಮಾರು 40ಕ್ಕೂ ಹೆಚ್ಚು ಕಾರ್ಖಾನೆಗಳಿಂದ ರೈತರ ಬೆಳೆಗೆ ಹಾನಿಯಾಗಿದೆ. ಹಾಗಾಗಿ ಈ ಕೂಡಲೇ ಆ ಎಲ್ಲಾ ಕಾರ್ಖಾನೆಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ರೈತರು ಒತ್ತಾಯವನ್ನ ಮಾಡಿದ್ರು. ಅದ್ರ ಜೊತೆಗೆ ಸ್ಥಳಕ್ಕೆ ಬಂದಂತಹ ಸಂಸದ ಬಸವರಾಜ ಹಿಟ್ನಾಳ್ ಆಗಿರ್ಬೋದು ಅಥವಾ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರನ್ನ ರೈತರು ಹೊರ ಕಳುಹಿಸಿ ಇನ್ನೊಂದೆಡೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಒತ್ತಾಯಿಸಿ ವಿದ್ಯಾರ್ಥಿಗಳು ವಿದ್ಯಾಕಾಶಿ ಧಾರವಾಡದಲ್ಲಿ ಬೀದಿಗಿಳಿದಿದ್ರು. ಈ ವೇಳೆ ಪ್ರತಿಭಟನಾಕಾರರ ಕುಂದುಕೊರತೆಯನ್ನ ಆಲಿಸೋದಕ್ಕೆ ಬಂದಂತಹ ವಿಧಾನಸಭೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರನ್ನೇ ಸ್ಥಳದಿಂದ ಹೊರ ಕಳುಹಿಸಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಶಿವಮೊಗ್ಗದಲ್ಲಿ ಶಾಲಾ ಬಾಲಕನ ಹತ್ಯೆಯನ್ನ ಖಂಡಿಸಿ ಸಾರ್ವಜನಿಕರು ಪ್ರತಿಭಟನೆಯನ್ನ ನಡೆಸಿದ್ರು. ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟಿಂಗ್ ಡೀಟೇಲ್ಸ್ ನೀಡ್ತಾ ಹೋಗೋದಕ್ಕೆ ನನ್ನ ಕಲೀಗ್ ಔಟ್ಪುಟ್ ಹೆಡ್ ಹಬೀಬ್ ದಂಡಿ ನನ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ. ಹಬೀಬ್, ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ. ಅದರಲ್ಲೂ ಮೊದಲನೇದಾಗಿ ನಾವು ನೋಡೋದಾದ್ರೆ ಶಿವಮೊಗ್ಗ ಪ್ರಕರಣ. ಏನಿದು ಶಿವಮೊಗ್ಗ ಪ್ರಕರಣ ಅಂತ ನೋಡ್ತಾ ಹೋಗೋದಾದ್ರೆ ಹಬೀಬ್? ನಿಶ್ಚಿತ, ಇವತ್ತು ಒಂದು ರೀತಿ ಕಳೆದ 10-15 ದಿನಗಳಿಂದ ತಣ್ಣಗಿದ್ದ ಕರ್ನಾಟಕದಲ್ಲಿ ಇವತ್ತು ದಿಢೀರನೆ ಒಂದು ರೀತಿಯ ಪ್ರತಿಭಟನೆಯ ಕಾವು ಶುರುವಾಗ್ಬಿಟ್ಟಿದೆ. ಇಡೀ ಕರ್ನಾಟಕ ಪ್ರತಿಭಟನೆಗಳಿಂದ ಒಂದು ರೀತಿಯ ಬೆಂಕಿಯಂತಹ ಸುದ್ದಿಗಳಿಂದ ಒಂದು ರೀತಿ ಹೊರಳಾಡ್ತಾ ಇರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇದೆಯಲ್ಲ, ಇದು ಮಾನವ ಒಂದು ಸಮಾಜ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಕೇವಲ 15 ವರ್ಷದ ಒಂದು SSLC ಓದ್ತಾ ಇರ್ತಕ್ಕಂಥ ಒಬ್ಬ ಹಸುಳೆ ಕಂದಮ್ಮ ಸಂಕೇತ್ ಅನ್ನುವಂಥ ಒಬ್ಬ ಚಿಕ್ಕ ಹುಡುಗನನ್ನ ಇವತ್ತು ಒಂದು ಸಮೂಹದವರು, ಒಂದು ಜನಾಂಗದವರು ಹೊಡೆದು ಕೊಂದಿದ್ದಾರೆ ಅನ್ನುವಂಥ ಒಂದು ಆರೋಪಗಳು ಕೇಳಿ ಬರ್ತಾ ಇರತಕ್ಕಂಥದ್ದು. ಜೀರ್ಣಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಅದನ್ನು ಒಪ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನಿನ್ನೆಷ್ಟೇ ನಡೆದಿರ್ತಕ್ಕಂತಹ ಜಗಳ ಇವತ್ತು ಮತ್ತೆ ಮುಂದುವರೆದು ಕೊಲೆಯಲ್ಲಿ, ಕ್ರಿಕೆಟ್ ವಿಚಾರಕ್ಕೆ ಕೊಲೆಯಲ್ಲಿ ಅಂತ್ಯಗೊಂಡಿರ್ತಕ್ಕಂಥದ್ದು. ಸಂಕೇತ್ ಅನ್ನುವಂಥ ಹುಡುಗ, ಅದು ವಿದ್ಯಾರ್ಥಿ, ಸಾವಿಗೀಡಾಗಿರ್ತಕ್ಕಂಥದ್ದು. ಹಾಗಾಗಿ ದೊಡ್ಡ ಮಟ್ಟದ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಜಿಲ್ಲಾಡಳಿತದ ಕುರಿತಂತೆ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಇದಲ್ಲದೆ ಈಗ ನೋಡಿ, ಈ ತರದ ಘಟನೆಗಳು ಮೇಲಿಂದ ಮೇಲೆ ಜರುಗ್ತಾ ಇವೆ. ಬಹಳ ಆಶ್ಚರ್ಯ. ಮತ್ತೆ ಕೆಲವೇ ದಿನಗಳ ಹಿಂದೆ ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ವೇಳೆ ಅಲ್ಲಿ ಒಂದಷ್ಟು ಜನ ಕಿಡಿಗೇಡಿಗಳು ಕಲ್ಲನ್ನ ಎಸೆದ್ರು. ಅದು ಯಾವ ಧರ್ಮ, ಯಾವ ಕೋಮಿಗೆ ಸೇರಿದವರೇ ಆಗಿರಲಿ, ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತವರು ಈ ತರದ ಒಂದು ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಇವತ್ತು ಕೊಲೆನೇ ಆಗ್ಬಿಟ್ಟಿದೆ ಅಂತಂದ್ರೆ ಖಂಡಿತ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ಇವತ್ತು ಅವರ ಮೇಲೆ ಯಾರು ಸಂಕೇತ್ ಅನ್ನುವಂಥ ವಿದ್ಯಾರ್ಥಿಯ ಕೊಲೆಗೆ ಅಥವಾ ಅವರ ಮರಣಕ್ಕೆ ಕಾರಣರಾಗಿದ್ದಾರೆ, ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ದೊಡ್ಡ ಮಟ್ಟದ ಹೋರಾಟ ನಡೆದಿದೆ. ದೊಡ್ಡ ಮಟ್ಟದ ಒಂದು ಆಕ್ರೋಶವೂ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಆ ತಾಯಿ ಇದರಲ್ಲ, ಸಂಕೇತ್ ಅವರ ತಾಯಿಯ ಕಣ್ಣೀರನ್ನು ಒರೆಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾವುದೇ ರಾಜಕೀಯ ಪುಢಾರಿಗಳಿರಲಿ ಅಥವಾ ಯಾವುದೇ ಅಧಿಕಾರಿಗಳಿರಲಿ ಅಥವಾ ಇವ್ರು ಕೊಡುವಂತ ಯಾವುದೇ ಒಂದು ಪರಿಹಾರ ಆಗಲಿ, ಅದರಿಂದ ಆ ತಾಯಿಯ ಕಣ್ಣೀರು ಒರೆಸೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ಇಂತಹ ಘಟನೆಗಳನ್ನ ಮರುಕಳಿಸದಂತೆ ನೋಡ್ಕೋಬೇಕು. ಇತ್ತ ನೋಡಿ ನಿಶ್ಚಿತ, ಸದ್ಯಕ್ಕೆ ಸರ್ಕಾರ ಏನ್ ಮಾಡಿದೆ, ಸರ್ಕಾರದ ಯಾವ ಜನಪ್ರತಿನಿಧಿಯೂ ಕೂಡ ಸಂಕೇತ್ ಅವರ ಮನೆಗೆ ಆಗಲಿ ಅಥವಾ ತಾಯಿಯವರಿಗೆ, ಅವರ ತಾಯಿಗೆ ಸಮಾಧಾನ ಹೇಳುವಂತ ಕೆಲಸ ಮಾಡಲಿಲ್ಲ. ಕೇವಲ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ 10 ಲಕ್ಷ ಮತ್ತು ಶಿಕ್ಷಣ ಇಲಾಖೆಯಿಂದ 5 ಲಕ್ಷ, ಒಟ್ಟು 15 ಲಕ್ಷ ಪರಿಹಾರವನ್ನು ಘೋಷಿಸಿಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದಾರೆ. ಇದೇ ಪ್ರಕರಣವನ್ನ ತನ್ನ ಒಂದು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇರತಕ್ಕಂಥ, ಈಗಾಗಲೇ ಬಳಸ್ಕೊಂಡಿರ್ತಕ್ಕಂಥ ಬಿಜೆಪಿ, ಅದರಲ್ಲೂ ಕೂಡ ಬಿಜೆಪಿಯ ಉಚ್ಚಾಟಿತ ನಾಯಕ KS ಈಶ್ವರಪ್ಪ ಅಲ್ಲಿಗೆ ಹೋಗಿ ಅಲ್ಲಿ ದೊಡ್ಡ ಹೈಡ್ರಾಮಾವನ್ನು ಕೂಡ ಮಾಡಿರ್ತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ SP ಮತ್ತು DC ಅವರ ಮೇಲೆ ಕೂಗಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸ್ಥಳಕ್ಕೆ SP ಕೂಡ ಬಂದ್ರು, DC ಕೂಡ ಬಂದ್ರು, ಪ್ರತಿಭಟನಾಕಾರರ ಮನವೊಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಸದ್ಯಕ್ಕೆ ಈಗ ಅದು ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕಾನೂನು ಕ್ರಮವನ್ನ ತೆಗೆದುಕೋಬೇಕಾಗಿದೆ ನಿಶ್ಚಿತ. ಅದರಲ್ಲೂ ಹೇಳಿ ಕೇಳಿ ಶಿವಮೊಗ್ಗ ಅಂತ ಅಂದ್ರೆ ಸೂಕ್ಷ್ಮ ಪ್ರದೇಶ. ಇದು ಬೇರೆ ತಿರುವನ್ನ ಪಡ್ಕೊಳ್ದೆ ಇದು ಇಲ್ಲಿಗೆ ಸುಖಾಂತ್ಯ ಕಾಣ್ಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ ಹಬೀಬ್. ಮತ್ತೊಂದ್ ಕಡೆ ವಿವಿಧ ಇಲಾಖೆಗಳಲ್ಲಿ, ಅದರಲ್ಲೂ ನಮ್ಮಲ್ಲಿ ಎಕ್ಸ್ಪೆಷಲಿ ಏನು ಉದ್ಯೋಗ ಭರ್ತಿ ಅನ್ನುವಂಥದ್ದು ಸಾಕಷ್ಟು ವರ್ಷಗಳಿಂದ ನಾವು ಉದ್ಯೋಗಕ್ಕಾಗಿ ಅಲಿತಾ ಇದೀವಿ, ಸಿಗ್ತಾ ಇಲ್ಲ. ಅದರಲ್ಲೂ ವಿದ್ಯಾರ್ಥಿಗಳು ಕೂಡ ವಿದ್ಯಾಕಾಶಿಯಲ್ಲಿ ಧಾರವಾಡದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅದನ್ನು ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಹಬೀಬ್?
ಖಂಡಿತ ನಿಶ್ಚಿತ. ಈಗ ನೋಡಿ, ರಾಜ್ಯ ಸರ್ಕಾರದ ವೈಫಲ್ಯಗಳು ಹೇಗೆ ಒಂದಾದ್ಮೇಲೆ ಒಂದು ಹೊರಗಡೆ ಬರ್ತಾ ಇದೆ ಅಂತಂದ್ರೆ, ಇವತ್ತು ಯುವ ಸಮೂಹ ತೀವ್ರ ಆಕ್ರೋಶವನ್ನ ಹೊರಗಡೆ ಹಾಕಿದೆ. ಸುಮಾರು 2,000 ಜನ ಇವತ್ತು ಧಾರವಾಡದಲ್ಲಿ, ಅದರಲ್ಲೂ ವಿದ್ಯಾಕಾಶಿ, ನೀವು ಹುಬ್ಬಳ್ಳಿಯಲ್ಲಿ ಗಲಾಟೆ ಆಗುತ್ತೆ ಅಥವಾ ಬೆಂಗಳೂರಲ್ಲಾಗುತ್ತೆ ಅಥವಾ ಬಳ್ಳಾರಿಯಲ್ಲಾಗುತ್ತೆ, ಕೊಪ್ಪಳದಲ್ಲಾಗುತ್ತೆ ಅಂದ್ರೆ ಬೇರೆ ವಿಚಾರ. ಧಾರವಾಡದಲ್ಲಿ ಅಷ್ಟೊಂದು ವಿದ್ಯಾವಂತರಿರ್ತಕ್ಕಂಥ ಪ್ರದೇಶದಲ್ಲೇ ಇವತ್ತು ಯುವ ಜನತೆ ಸಿಡಿದು ಬಿದ್ದಿದೆ ಮತ್ತು ತಮಗೆ ಬೇಕಾಗಿರ್ತಕ್ಕಂಥ ಉದ್ಯೋಗದ ಬಗ್ಗೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ವರ್ಷಗಳಿಂದ ಯಾವುದೇ ಖಾಲಿ ಇರತಕ್ಕಂಥ ಸರ್ಕಾರಿ ನೇಮಕಾತಿಗಳನ್ನ ಮಾಡ್ಕೊಳ್ಳಾಗ್ತಾ ಇಲ್ಲ. ಸುಮಾರು 2,88,000 ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಓದಿರ್ತಕ್ಕಂಥ ಲಕ್ಷಾಂತರ ಜನ ಯುವ ಜನಾಂಗ ಖಾಲಿ ಕೂತಿದೆ. ಅವರಿಗೆ ಇವತ್ತು ಕೆಲಸ ಇಲ್ಲ, ಸಂಬಳ ಇಲ್ಲ, ಅವರ ಬದುಕು ನಡೆಸೋದು ಕಷ್ಟ ಆಗ್ತಿದೆ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ, ಪ್ರಮುಖವಾಗಿ ರಾಜ್ಯ ಸರ್ಕಾರದ ಎಲ್ಲಾ ಸಚಿವರ ಪ್ರತಿಕೃತಿಗಳನ್ನ ದಹಿಸಿ ಅವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಪ್ರತಿಕೃತಿ ದಹನ ಆಗಿದೆ, ಡಿಸಿಎಂ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಪ್ರತಿಕೃತಿ ದಹನ ಆಗಿದೆ ಮತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿಗಳು, ಇತರೆ ಬೇರೆ ಬೇರೆ ಇಲಾಖೆಯ ಮಂತ್ರಿಗಳ ಪ್ರತಿಕೃತಿಗಳನ್ನ, ಪೋಸ್ಟರ್ಗಳನ್ನ ದಹಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿರ್ತಕ್ಕಂಥದ್ದು. ಇದನ್ನು ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೋಬೇಕಿದೆ. ಆದ್ರೆ ನಿಶ್ಚಿತ ಇಲ್ಲಿ ನೋಡಿ, ರಾಜಕಾರಣ ಇಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ. ಹೇಗೆ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತೋ ಅದೇ ರೀತಿ ಇಲ್ಲೂ ಕೂಡ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಈ ಪ್ರತಿಭಟನಾಕಾರರ ಒಂದು ಬೆನ್ನೆಲುಬಿಗೆ ನಿಂತಿದ್ರು. ಅಲ್ಲಿ ಅರವಿಂದ ಬೆಲ್ಲದ್, ಸ್ಥಳೀಯ ಶಾಸಕ, ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಮತ್ತು ಆರ್ ಅಶೋಕ್ ಸೇರಿದಂತೆ ಇನ್ನಿತರ ಹಲವಾರು ಬಿಜೆಪಿ ನಾಯಕರುಗಳು ಸೇರಿಕೊಂಡು ಈ ಯುವಕರನ್ನ ಎತ್ತಿಕಟ್ಟುವಂತಹ ಅಥವಾ ಆ ಯುವಕರಿಗೆ ಒಂದು ರೀತಿ ಹುರಿದುಂಬಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ರಾಜಕಾರಣಕ್ಕೆ ಒಳ್ಳೇದೆ, ಆದ್ರೆ ಸಂತೋಷ್ ಲಾಡ್ ಒಂದು ಮಾತನ್ನ ಇದಕ್ಕೆ ಪ್ರತಿಕಾರವಾಗಿ ಅಥವಾ ಪ್ರತಿಕ್ರಿಯೆಯಾಗಿ ಇವತ್ತು ಕೇಳಿರ್ತಕ್ಕಂಥದ್ದು ಇದೇ, ಅಶೋಕ್ ಮತ್ತು ಅರವಿಂದ್ ಬೆಲ್ಲದ್ ಉತ್ತರ ಕೊಡ್ತಾರಾ ಅಂತ. ಆಯ್ತು, ರಾಜ್ಯ ಸರ್ಕಾರದಿಂದ ನಾವು ಈ ಹುದ್ದೆಗಳನ್ನ ಭರ್ತಿ ಮಾಡಬೇಕು, ಮಾಡ್ತೀವಿ, ಈ ಬಜೆಟ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಪೂರಕ ದಾಖಲೆಗಳನ್ನ, ಮಾಹಿತಿಗಳನ್ನ ಕೊಡ್ತೀವಿ, ಒಂದಷ್ಟು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಕೇಂದ್ರ ಸರ್ಕಾರ, ಅದರಲ್ಲೂ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಎಷ್ಟು ಉದ್ಯೋಗಗಳನ್ನು ಭರ್ತಿ ಮಾಡಿದ್ರು? ರಾಜ್ಯ ಸರ್ಕಾರಕ್ಕಾಗಿರ್ತಕ್ಕಂಥ ಮೋಸದ ಬಗ್ಗೆ ಇದೆ ಅಶೋಕ್ ಆಗ್ಲಿ, ಅರವಿಂದ್ ಬೆಲ್ಲದ್ ಆಗಿರ್ಲಿ, ಯಡಿಯೂರಪ್ಪ ಅವ್ರಿಗೆ ಮಾತಾಡ್ತಾರಾ, ಇವರು ನಾಳೆಯಿಂದ ಹೋರಾಟ ಮಾಡ್ತಾರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿರ್ತಕ್ಕಂಥದ್ದು ವಾಸ್ತವ ಮತ್ತು ಅದನ್ನ ಒಪ್ಪಬೇಕಾಗುತ್ತೆ. ಇದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವೀಗಾಗಲೇ ನಮ್ಮ ಒಂದು ಗ್ಯಾರಂಟಿಗಳ ಅಂತೆ ನಿರುದ್ಯೋಗಿ ಯುವಕರಿಗೆ ನಿರುದ್ಯೋಗ ಭತ್ತೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಸುಮಾರು 3,000 ರೂಪಾಯಿವರೆಗೂ ಕೂಡ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಹಾಗಾಗಿ ಇದು ನಮ್ಮ ಕೈಲಾದಷ್ಟು ರಾಜ್ಯ ಸರ್ಕಾರದಿಂದ ಮಾಡ್ತಾ ಇದ್ದೀವಿ, ಕೇಂದ್ರ ಸರ್ಕಾರನು ಇದಕ್ಕೆ ಕೈ ಜೋಡಿಸಬೇಕು ಅನ್ನುವಂಥ ಮಾತು ಹೇಳೋದ್ರ ಮೂಲಕ ಈ ಬಾಲನ್ನ, ನಿರುದ್ಯೋಗದ ಪರಿಹಾರ ಮಾಡುವಂಥ ಬಾಲನ್ನ ಕೇಂದ್ರ ಸರ್ಕಾರಕ್ಕೆ ಒದ್ದಿದ್ದಾರೆ. ನಿಶ್ಚಿತ ಇಲ್ಲಿ ಕೇಂದ್ರ ರಾಜ್ಯ ಅನ್ನುವಂಥದ್ದು ನಿರುದ್ಯೋಗ ಸಮಸ್ಯೆಯನ್ನ ಸಾಕಷ್ಟು ವರ್ಷಗಳಿಂದ ನಾವು ಬಗೆಹರಿಸ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಬಗೆಹರಿದಿದ್ದು ನಾನ್ ಕಾಣೆ ಹಬೀಬ್. ಅದ್ರ ಜೊತೆಗೆ ಈಗಾಗಲೇ ಏನು ಶಿವಮೊಗ್ಗದಲ್ಲಿ ವಿದ್ಯಾರ್ಥಿ ಸಾವಾಗಿರ್ಬೋದು, ಹಾಗೆ ಧಾರವಾಡದಲ್ಲಿ ಏನು ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಹೋಗ್ತಾ ಇರುವಂತಹದ್ದು. ಅದ್ರ ಜೊತೆಗೆ ರೈತರು ಅಂತ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು, ಅವರು ಕೂಡ ಇವತ್ತು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡುವಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ಸರ್ಕಾರಕ್ಕೆ ಯಾವ ರೀತಿ ಬಿಸಿಯನ್ನ ಮುಟ್ಟಿಸ್ತು, ಜೊತೆಗೆ ಸರ್ಕಾರ ಇದಕ್ಕೇನಾದ್ರೂ ಸ್ಪಂದಿಸಿದ್ಯಾ, ಸರ್ಕಾರದ ನಾಯಕರು ಅಂತ ಅನ್ನಿಸ್ಕೊಂಡಂತವರು ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಹಬೀಬ್? ಖಂಡಿತ ನಿಶ್ಚಿತ. ರೈತರು ನಮ್ಮ ಬೆನ್ನೆಲುಬು. ನೋಡಿ, ರೈತರ ಗಲಾಟೆ ಇವತ್ತು ನಿನ್ನೆದಲ್ಲ, ಈಗ ಕಳೆದ ಕೆಲವೇ 3-4 ತಿಂಗಳ ಹಿಂದೆ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ನಡೀತು. ಕಬ್ಬು ಬೆಳೆಗಾರರು ಇಡೀ ಉತ್ತರ ಕರ್ನಾಟಕದಾದ್ಯಂತ ತಮ್ಮ ಪ್ರತಿಭಟನೆಯನ್ನು ಮಾಡಿದ್ರು. ಕಬ್ಬಿಗೆ ಬೆಂಬಲ ಬೆಲೆಯನ್ನು ನೀಡುವಂತೆ ಹಾವೇರಿ, ಬೆಳಗಾವಿ, ನೀವು ಧಾರವಾಡ, ಕೊಪ್ಪಳ, ಬಾಗಲಕೋಟೆ ಇಂದ ಹಿಡಿದು ನೀವು ಕಲಬುರಗಿ, ಬೀದರ್ವರೆಗೂ ಕೂಡ ಈ ಹೋರಾಟ ನಡೀತು. ವಿಜಯಪುರ ಜಿಲ್ಲೆ ಸೇರಿದಂತೆ ಅಲ್ಲಿಗೆ ತಲೆ ತಗ್ಗಿಸಿರ್ತಕ್ಕಂಥ ರಾಜ್ಯ ಸರ್ಕಾರ ಒಂದಷ್ಟು ಅನೌನ್ಸ್ಮೆಂಟ್ ಮಾಡ್ತು. ಅಂದ್ರೆ ಪರಿಹಾರ ನಿಧಿಯನ್ನು ಅನೌನ್ಸ್ಮೆಂಟ್ ಮಾಡಿ ಬೆಂಬಲ ಬೆಲೆಯನ್ನು ಘೋಷಿಸಿದ್ರು. ಈಗ ಮತ್ತೆ ರೈತರು ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಅದು ಬೆಂಬಲ ಬೆಲೆಗಲ್ಲ. ಕೊಪ್ಪಳದಲ್ಲಿ ಬಲ್ದೋಟ ಕಾರ್ಖಾನೆ ಏನ್ ನಡೀತಾ ಇದೆ, ಆ ಕಾರ್ಖಾನೆಯಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಅದು ಕಾರ್ಖಾನೆಯನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ. ಅದರಿಂದ ಕೃಷಿಯ ಮೇಲೆ ಒಂದು ದೊಡ್ಡ ಪರಿಣಾಮ ಬೀರ್ತಾ ಇದೆ, ಅಲ್ಲಲ್ಲಿ ರೈತರ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಿನಾಗಿ ಸ್ಥಳೀಯವಾಗಿರ್ತಕ್ಕಂಥ ಜನರ ಮೇಲೆ ವಾಯು ಮಾಲಿನ್ಯ ಮತ್ತು ಜಲಮಾಲಿನ್ಯ ಇವೆರಡೂ ಕೂಡ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇದೆ. ಇದನ್ನು ಕಂಟ್ರೋಲ್ ಮಾಡಬೇಕು. ಯಾಕಂದ್ರೆ ನಮಗೆ ಸ್ವಚ್ಛ ಗಾಳಿ ಅನ್ನುವಂಥದ್ದು ಸಿಗ್ತಾ ಇಲ್ಲ, ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾ ಮುಖಕ್ಕೆ ಗವಸಗಳನ್ನ ಹಾಕೊಳ್ತಾ ಆಕ್ಸಿಜನ್ ಮಾಸ್ಕ್ ಗಳನ್ನ ಹಾಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕೊಪ್ಪಳ ನಗರ ಬಂದೇ ಆಗೋಗ್ಬಿಟ್ಟಿದೆ. ಹಾಗಾಗಿ ಈ ಒಂದು ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕಾಗಿದೆ. ಬಹಳ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ, ಈ ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಪರ್ಮಿಷನ್ ಕೊಡೋದು ಕೇಂದ್ರ ಸರ್ಕಾರ ಅನ್ನೋಂಥದ್ದು. ಆದ್ರೆ ಸಾಯ್ತಾ ಇರೋರು ಇಲ್ಲಿನ ಜನ, ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಕ್ಕಂಥವ್ರು ಇಲ್ಲಿನ ಜನ, ಅವರ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರ ಗಮನ ಹರಿಸಬೇಕಿದೆ. ಮತ್ತು ಅವರ ಮೇಲೆ ಆಗ್ತಾ ಇರ್ತಕ್ಕಂಥ ಈ ದೌರ್ಜನ್ಯ ಇದೆಯಲ್ಲ, ವಾಯು ಮಾಲಿನ್ಯ ಅಥವಾ
ಜಲಮಾಲಿನ್ಯ ಅಥವಾ ನಿರುದ್ಯೋಗದ ಸಮಸ್ಯೆಗಳನ್ನ ಪರಿಹರಿಸಬೇಕಿದೆ. ಇವೆಲ್ಲದರಿಂದ ನಾವು ಕಲ್ತ್ಕೊಳ್ಳುವಂತಹ ಒಂದು ಅಂತಿಮ ಪಾಠ ಏನು ಅಂದ್ರೆ ನಿಶ್ಚಿತ ನೋಡಿ, 3-4 ಕಡೆ ಪ್ರತಿಭಟನೆಯಾಗಿ ಇವತ್ತು ಕಾದ ಕಬ್ಬಿಣದಂತೆ ಕರ್ನಾಟಕ ಆಗ್ಬಿಟ್ಟಿದೆ. ಇದರ ಬಿಸಿ ರಾಜ್ಯ ಸರ್ಕಾರಕ್ಕೆ ತಗಲೇಬೇಕು, ತಗಲುತ್ತೆ ನೋಡಿ. ಇನ್ನು ಕೆಲವೇ ದಿನಗಳಲ್ಲಿ ದಾಖಲೆಯ ಬಜೆಟ್ ಅನ್ನು ಮಂಡಿಸೋದಕ್ಕೆ ಸಿದ್ದರಾಮಯ್ಯ ಹೊರಡ್ತಾರೆ, 17ನೇ ದಾಖಲೆ ಬಜೆಟ್ ಅನ್ನ. ಆ ಹಂತದಲ್ಲಿ ನಿರುದ್ಯೋಗಿ ಯುವಕರಿಗೆ ಯಾವೆಲ್ಲ ಆಶ್ವಾಸನೆಗಳನ್ನು ಕೊಡ್ತಾರೆ, ಖಾಲಿ ಇರತಕ್ಕಂಥ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತಾರಾ ಇಲ್ವಾ, ಜೊತೆಗೆ ಬೇರೆ ಬೇರೆ ಇಲಾಖೆಗಳಿಗೆ, ಕೇವಲ ಒಂದೇ ಇಲಾಖೆ ಅಲ್ಲ, ಸುಮಾರು 28 ಇಲಾಖೆಗಳಲ್ಲಿ 2,88,000 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇವರೇ ಆಶ್ವಾಸನೆ ಕೊಟ್ಟಿದ್ರು. ನಾವು ನಿರುದ್ಯೋಗವನ್ನು ತುಂಬಿಸ್ತೀವಿ ಅನ್ನುವಂಥದ್ದು. ಇಲ್ಲಿವರೆಗೂ ಒಂದೇ ಒಂದು ಉದ್ಯೋಗ ಭರ್ತಿ ಆಗಿಲ್ಲ. ಹಾಗಾಗಿ ಈ ಎಲ್ಲಾ ಉದ್ಯೋಗ ಭರ್ತಿಯನ್ನ ಬಜೆಟ್ ಅಲ್ಲಿ ಮಂಡಿಸಬೇಕಾಗಿದೆ. ಜೊತೆಗೆ ಒಂದು ದೊಡ್ಡ ಪ್ರಶ್ನೆ ಎದ್ದು ನಿಂತಿದೆ, ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಕ್ರೈಮ್ಗಳಿದೆಯಲ್ಲ, ಈ ಶಿವಮೊಗ್ಗದ ಸಂಕೇತ ಪ್ರಕರಣ ಅಥವಾ ಬೆಳಗಾವಿಯ ಬಾಗಲಕೋಟೆಯ ಶಿವಾಜಿ ಗಲಾಟೆ, ಇಲ್ಲಿ ಎಲ್ಲೋ ಗೃಹ ಸಚಿವಾಲಯ ಸೋಲು ಒಪ್ಕೊಳ್ತಾ ಇದೆ. ಇದರ ದೊಡ್ಡ ಪರಿಣಾಮವು ಕೂಡ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲೆ ಬೀಳೋದಂತೂ ಖಂಡಿತ ಸತ್ಯ. ಮುಂದೆ ಏನಾದರೂ ಸಚಿವ ಸಂಪುಟ ವಿಸ್ತರಣೆ ಆದ್ರೆ ಪರಮೇಶ್ವರ್ ತಲೆದಂಡ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ಇದರ ಕರಿನೆರಳು, ಬಜೆಟ್ನ ಮೇಲೂ ಕೂಡ ಇದರ ಒತ್ತಡ ಬಿಡುವಂತಹ ಎಲ್ಲಾ ಸಾಧ್ಯತೆಗಳಿವೆ. ಇದನ್ನ ಇಷ್ಟಕ್ಕೆ ವಿಪಕ್ಷಗಳು ಬಿಡಲ್ಲ. ಇದನ್ನ ಪೊಲಿಟಿಸೈಸ್ ಮಾಡಿ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಎಲ್ಲ ತಯಾರಿಯೂ ನಡೆದಿದೆ ನಿಶ್ಚಿತ. ಥ್ಯಾಂಕ್ ಯು ಹಬೀಬ್. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಏನು ಗೃಹ ಇಲಾಖೆಯ ವೈಫಲ್ಯ ಅಂತ ಹೇಳ್ಬೇಕಾ, ಮತ್ತೊಮ್ಮೆ ಈ ಗೃಹ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ವೈಫಲ್ಯ ಪದೇ ಪದೇ ಇದು ಕಾಣಿಸ್ತಾನೆ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಈಗಾಗಲೇ ಏನು ಅವ್ರ ವಿರುದ್ಧ, ಪೊಲೀಸರ ವಿರುದ್ಧ ರಾಜ್ಯದ ಜನತೆ ಭಾರಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ನಾಯಕರೇನಿದ್ದಾರೆ ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿಯಾಗಿದ್ದಾರೆ. ಇದೆಲ್ಲವನ್ನ ಪಕ್ಕಕ್ಕಿಟ್ಟು ರಾಜ್ಯದಲ್ಲಿ ಇರುವಂತಹ ಜ್ವಲಂತ ಸಮಸ್ಯೆಗಳ ಕುರಿತಾಗಿ ಇನ್ನಾದ್ರೂ ಗಮನ ಹರಿಸ್ತಾರಾ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.